ಈ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಹಣದ ಸುರಿಮಳೆ ಅಂತಕ್ಕಂಥದ್ದು ಬರುತ್ತೆ. ಬಹಳಷ್ಟು ಜನ ಅನ್ಕೋತೀರಾ, ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ ಸ್ವಾಮಿ, ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತೀರಾ. ಆದರೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಸಾಲ ಮರುಪಾವತಿ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಏನು ಗುರುಗಳೇ, ಬೇರೆ ಜ್ಯೋತಿಷ್ಯರೆಲ್ಲ ಹೇಳ್ತಾರೆ ಇನ್ನೂ ಸಾಲ ಮಾಡ್ತಕ್ಕಂಥ ಪರಿಸ್ಥಿತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ನಿಮ್ಮ ಜಾತಕದಲ್ಲಿ ಅಂತಾರೆ. ಆದರೆ ನೀವು ಹೇಳ್ತೀರಾ ನೀವು ಸಾಲ ಮರುಪಾವತಿ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ, ಇದು ಹೇಗೆ? ಇಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಜನ್ಮದಲ್ಲೇ ಚಂದ್ರ ಅಂತಕ್ಕಂಥವರು ಮತ್ತೆ ರವಿ ಅಂತಕ್ಕಂಥವರು ಈ ಜನ್ಮದಲ್ಲೇ ಇದ್ದಾರೆ. ರವಿಚಂದ್ರರು ಜನ್ಮದಲ್ಲಿ ಜನ್ಮ ರಾಶಿಯಲ್ಲಿ ಇದ್ದಾಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಬರುತ್ತೆ. ಕೆಲ ಜ್ಯೋತಿಷರ ಅಭಿಪ್ರಾಯ ಅನಾನುಕೂಲಗಳಾಗುತ್ತೆ, ಆಪತ್ತುಗಳು ಬರುತ್ತೆ, ಹಾಗೆ ಹೀಗೆ ಅಂತಾರೆ. ಖಂಡಿತವಾಗಿ ಇಲ್ಲ. ಹೆಚ್ಚಾಗಿ ಈ ಮಾಸದಲ್ಲಿ ನಿಮ್ಮ ಇಷ್ಟ ದೇವತೆಗೆ ನೀವೇನು ಮಾಡಬೇಕು, ಗೂಢದೀಪ ಅಂದ್ರೆ ಏನೋ, 2 ಬೆಲ್ಲದ ಹಚ್ಚ ತಗೊಳ್ಳಿ, ಅದಕ್ಕೆ ಮೇಲೆ ತುಪ್ಪವನ್ನು ಹಾಕಿ ತುಪ್ಪದ ಬತ್ತಿಯಲ್ಲಿ ದೀಪವನ್ನು ಹಚ್ಚಿ ಆ ಗೂಢ ದೀಪದ ಆರತಿಯನ್ನ ನಿಮ್ಮ ಇಷ್ಟ ದೇವತೆಗೆ ಮಾಡ್ತಾ ಬನ್ನಿ. ಈ ಮಾಸದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಮಂಜಿನ ರೀತಿ ಕರಗಿ ಹೋಗುತ್ತೆ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಹೆಚ್ಚಾಗಿ ಸ್ಕಂದ ಜಪವನ್ನು ಮಾಡಿ. ಸ್ಕಂದ ಅಂದರೆ ಯಾರು? ಸುಬ್ರಹ್ಮಣ್ಯಗೆ ಭಸ್ಮಾರ್ಚನೆಯನ್ನು ಮಾಡಿ, ಅಥವಾ ಕೆಂಪು ಹೂಗಳಿಂದ ಅರ್ಚನೆಯನ್ನು ಮಾಡಿ, ಗಿರಿಯ ಮೇಲೆ ಇರತಕ್ಕಂಥ ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗಿ ಒಂದು ರಾತ್ರಿ ನಿದ್ರಿಸಿ ಬರ್ತಕ್ಕಂಥ ಕೆಲಸವನ್ನು ಮಾಡಿ. ಇಂಥ ಪರಿಹಾರವನ್ನು ಯಾರ್ಯಾರು ಮಾಡ್ತೀರೋ ಅವರಿಗೆ ಅನುಕೂಲಗಳು ಶತಸಿದ್ಧ.